ರಾಜ್ಯ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಎಂಟ್ರಿ. ಪ್ರತಾಪ್ ಸಿಂಹ ಸ್ಪರ್ಧೆ ಮಾಡುವ ಕ್ಷೇತ್ರ ಯಾವುದು ಗೊತ್ತಾ? ಇದೇ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಪ್ರತಾಪ್ ಸಿಂಹ ಸ್ಪರ್ಧೆ ಖಚಿತ. ಮೈಸೂರು ಕೊಡಗು ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ. ಸುಳಿವು ಕೊಟ್ಟ ಸಿಂಹ. ಹಾಗಾದ್ರೆ ಪ್ರತಾಪ್ ಸಿಂಹ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ? ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ತಮ್ಮ ಮುಂದಿನ ರಾಜಕೀಯ ಜೀವನದ ಮಾಹಿತಿ ನೀಡಿದ್ದಾರೆ. ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ. ಒಕ್ಕಲಿಗರ ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರ ಇದಾಗಿದ್ದು ಮುಂದಿನ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧಿಸಲು ಸಿಂಹ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಎರಡು ಬಾರಿ ಮೈಸೂರು ಕೊಡಗು ಸಂಸದರಾಗಿದ್ದವರು ಮೂರನೇ ಬಾರಿಗೆ ನೀನು ಬೇಡ ಸ್ವಲ್ಪ ಸರಿ ಅಂತ ಹೇಳಿ ಯದುವೀರಿಗೆ ಚಾನ್ಸ್ ಕೊಟ್ಟು ಬಿಜೆಪಿ. ಇವರನ್ನ ಬೇರೆ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಚಾನ್ಸ್ ಕೊಡಬಹುದಾಗಿತ್ತು. ಆದರೆ ಪ್ರತಾಪ್ ಸಿಂಹಗೆ ಬಿಜೆಪಿಯಲ್ಲಿ ಸ್ಥಾನ ಕೊಡೋದು ಬೇಡ ಅಂತ ಬಿಜೆಪಿ ನಿರ್ಧಾರ ಮಾಡ್ಕೊಂಡಂಗಿದೆ. ದಿನ ಬೆಳಗಾದ್ರೆ ಬ್ರೇಕ್ಫಾಸ್ಟ್ ಮಾಡಿದಂತೆ ದಿನ ಬೆಳಗಾದ್ರೆ ಮುಸ್ಲಿಮರ ವಿರುದ್ಧ ಮಾತನಾಡುವ ಪ್ರತಾಪ್ ಸಿಂಹ. ಮಧ್ಯಾಹ್ನ ಊಟ ಮಾಡ್ದಂಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬಿನ ಬಗ್ಗೆ ಮಾತನಾಡುವಂತಹ ಪ್ರತಾಪ್ ಸಿಂಹ. ದಿನರಾತ್ರಿ ಡಿನ್ನರ್ ಮಾಡಿದಾಗೆ ಮುಸ್ಲಿಮರ ಗಡ್ಡ ಟೋಪಿಯ ಬಗ್ಗೆ ಮಾತನಾಡುವ ಪ್ರತಾಪ್ ಸಿಂಹಗೆ ಬಿಜೆಪಿಯೇ ನಿರ್ಧಾರ ಮಾಡಿದಂತೆ ಒಂದಷ್ಟು ವರ್ಷ ಇವರನ್ನು ಖಾಲಿ ಬಿಟ್ಟರೆ ಬುದ್ಧಿ ಕಲಿಬಹುದು ಅಂತೇಳಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇವರನ್ನು ಪಕ್ಕಕ್ಕೆ ಸರಿಸಿ ಜೆಂಟಲ್ಮ್ಯಾನ್ ರಾಜಕಾರಣಿ ಯದುವೀರ್ ಅವರಿಗೆ ಚಾನ್ಸ್ ಕೊಡ್ತು. ಅದಾದ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ದೂರ ಆಗೋದು ಪ್ರತಾಪ್ ಸಿಂಹ. ಆಮೇಲೆ ಒಂದಷ್ಟು ಬ್ರೇಕ್ ತಗೊಂಡ್ರು. ಅದಾದ ಮೇಲೆ ಈಗ ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮುಖಾಂತರವಾಗಿ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ನಿಂತ್ಕೊತಾರಂತೆ. ಬಹುಶಃ ಕಾಂಗ್ರೆಸ್ಸಿನ ತನ್ವೀರ್ ಸೇಠ್ ಇರ್ತಕ್ಕಂತಹ ಕ್ಷೇತ್ರ ಅದು. ಆ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರ, ಜೊತೆಗೆ ಅಲ್ಪಸಂಖ್ಯಾತ ಪ್ರಾಬಲ್ಯವೂ ಇದೆ. ತನ್ವೀರ್ ಸೇಠ್ ನಿರಂತರವಾಗಿ 5-6 ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಲ್ಲ. ಆ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಗೆಲ್ಲೋದುಂಟಾ? ಆ ಕ್ಷೇತ್ರದಲ್ಲಿ 15,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯೋದುಂಟಾ? ತನ್ವೀರ್ ಸೇಠ್ ರವರ ವಿರುದ್ಧ ಟೊಂಕ ಕಟ್ಟಿ ನಿಂತುಕೊಳ್ಳೋದಕ್ಕೆ ಸಾಧ್ಯನಾ? ಹೀಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಮುಂದಿನ ಎಲೆಕ್ಷನ್ನಲ್ಲಿ ಅವ್ರು ನಿಂತ್ಕೋತಾರ ಅಥವಾ 2029 MP ಎಲೆಕ್ಷನ್ಗೆ ಅವ್ರಿಗೇನಾದರೂ ಚಾನ್ಸ್ಗಳು ಸಿಗ್ತಾವ ಬೇರೆ ಬೇರೆ ಕ್ಷೇತ್ರಗಳಲ್ಲಿ? ಕಾದು ನೋಡಬೇಕು. ಒಕ್ಕಲಿಗರ ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರ ಇದಾಗಿದೆ. ಮುಂದಿನ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧಿಸಲು ಸಿಂಹ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಿದ್ದಾರಂತೆ. ಒಟ್ಟಾರೆ ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಖಾಲಿ ಇರುವ ಪ್ರತಾಪ್ ಸಿಂಹರಿಗೆ ಮುಂದಿನ 2028ರಲ್ಲಿ ಅವಕಾಶ ಸಿಗುತ್ತಾ? ಕಾದು ನೋಡೋಣ. ಅದಾದ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ದೂರ ಆಗೋದು ಪ್ರತಾಪ್ ಸಿಂಹ. ಆಮೇಲೆ ಒಂದಷ್ಟು ಬ್ರೇಕ್ ತಗೊಂಡ್ರು. ಅದಾದ ಮೇಲೆ ಈಗ ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮುಖಾಂತರವಾಗಿ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ನಿಂತ್ಕೊತಾರಂತೆ. ಬಹುಶಃ ಕಾಂಗ್ರೆಸ್ಸಿನ ತನ್ವೀರ್ ಸೇಠ್ ಇರ್ತಕ್ಕಂತಹ ಕ್ಷೇತ್ರ ಅದು. ಆ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರ, ಜೊತೆಗೆ ಅಲ್ಪಸಂಖ್ಯಾತ ಪ್ರಾಬಲ್ಯವೂ ಇದೆ. ತನ್ವೀರ್ ಸೇಠ್ ನಿರಂತರವಾಗಿ 5-6 ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಲ್ಲ. ಆ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಗೆಲ್ಲೋದುಂಟಾ? ಆ ಕ್ಷೇತ್ರದಲ್ಲಿ 15,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯೋದುಂಟಾ? ತನ್ವೀರ್ ಸೇಠ್ ರವರ ವಿರುದ್ಧ ಟೊಂಕ ಕಟ್ಟಿ ನಿಂತುಕೊಳ್ಳೋದಕ್ಕೆ ಸಾಧ್ಯನಾ? ಹೀಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಮುಂದಿನ ಎಲೆಕ್ಷನ್ನಲ್ಲಿ ಅವ್ರು ನಿಂತ್ಕೋತಾರ ಅಥವಾ 2029 MP ಎಲೆಕ್ಷನ್ಗೆ ಅವ್ರಿಗೇನಾದರೂ ಚಾನ್ಸ್ಗಳು ಸಿಗ್ತಾವ ಬೇರೆ ಬೇರೆ ಕ್ಷೇತ್ರಗಳಲ್ಲಿ? ಕಾದು ನೋಡಬೇಕು. ಒಕ್ಕಲಿಗರ ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರ ಇದಾಗಿದೆ. ಮುಂದಿನ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧಿಸಲು ಸಿಂಹ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಿದ್ದಾರಂತೆ. ಒಟ್ಟಾರೆ ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಖಾಲಿ ಇರುವ ಪ್ರತಾಪ್ ಸಿಂಹರಿಗೆ ಮುಂದಿನ 2028ರಲ್ಲಿ ಅವಕಾಶ ಸಿಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.